गुरुर्देवो महेश्वरः गुरुर्साक्षात् परब्रह्म तस्मै श्री गुरवे नमः। जय मंगलम जय नमः पार्वतीपते शिवार महादेव ಪ್ರಪ್ರಥಮದಲ್ಲಿ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ಧರಾಮೇಶ್ವರರ ಚರಣ ಕಮಲಗಳಿಗೆ ಶಿರ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಜೀವಿಗಳ ಉದ್ಧಾರಕ್ಕಾಗಿ ಅಧಿಕಾರ ಪ್ರಾರಬ್ಧವನ್ನೇ ಧರಿಸಿಕೊಂಡು ಧರೆಗಿಳಿದು ಬಂದಿರುವ ಪರಮ ಪೂಜ್ಯ ಶ್ರೀ ಸದ್ಗುರು ಶಿವಯ್ಯ ಅಪ್ಪಂಗಳವರ ಚರಣ ಕಮಲಗಳಿಗೆ ಶಿರ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಆದಿಶಕ್ತಿ ಜಗನ್ಮಂಗಲೆಯ ಅವತಾರವೇ ಆಗಿರುವ ಪರಮ ಪೂಜ್ಯ ಮಾತು ಶ್ರೀ ಮಹಾದೇವಿ ಅಮ್ಮನವರ ಚರಣ ಕಮಲಗಳಿಗೆ ಶಿರ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಪರಮ ಪೂಜ್ಯ ಶ್ರೀ ಸದ್ಗುರು ಸಂಗಮನಾಥ ಅಪ್ಪಂಗಳವರ ಚರಣ ಕಮಲಗಳಿಗೆ ಶಿರ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಪುಣ್ಯಕ್ಷೇತ್ರ ವೆನಿಸಿಕೊಂಡಿರುವ ಕಾತರ್ಕಿ ಗ್ರಾಮದ ಗ್ರಾಮ ದೇವರಾದ ಶ್ರೀ ಮಾರುತೇಶ್ವರನ ಚರಣ ಕಮಲಗಳಿಗೆ ನಮಸ್ಕರಿಸಿ ಕಾತರ್ಕಿ ಗ್ರಾಮದ ಸರ್ವ ದೇವ ದೇವತೆಗಳ ಚರಣಾರವಿಂದಗಳಲ್ಲಿ ಶತ ಶಿರ ಭಾಗಿಸಿ ಬ್ರಹ್ಮ ವೇದಿಕೆಯನ್ನು ಅಲಂಕರಿಸಿರುವ ವೇದ ಮೂರ್ತಿಗಳಾದ ಶ್ರೀ ಪಡರಯ್ಯ ಸ್ವಾಮಿಗಳ ಚರಣ ಕಮಲಗಳಿಗೆ ನಮಸ್ಕರಿಸಿ ವೇದ ಮೂರ್ತಿಗಳಾದ ವಿರೂಪಾಕ್ಷಯ್ಯ ಸ್ವಾಮಿಗಳ ಚರಣ ಕಮಲಗಳಿಗೆ ನಮಸ್ಕರಿಸಿ ತತ್ಪೂರ್ವದಲ್ಲಿ ಪ್ರಾರ್ಥನೆಯೊಂದಿಗೆ ಉಪನ್ಯಾಸವೂ ಕೂಡ ನೀಡಿರುವ ಮಾತು ಶ್ರೀ ನಿರ್ಮಲಾ ತಾಯಿಯವರಿಗೂ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಮಾತು ಶ್ರೀ ರೇಣುಕಾ ತಾಯಿಯವರಿಗೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ ಈ ಊರಿನ ಸರ್ವ ಗುರು ಹಿರಿಯರಿಗೂ ಕಮಿಟಿಯವರಿಗೂ ಭಜನಾ ಮಂಡಳದವರಿಗೂ ಅದು ಅಲ್ಲದೆ ಪ್ರತಿನಿತ್ಯದಲ್ಲಿ ಯಾವ ಮೈಕ್ ಸ್ಪೀಕರ್ ಸುವ್ಯವಸ್ಥಿತವಾಗಿ ನಡೆಸುತ್ತಾ ಬಂದಿರುವ ಶ್ರೀಶೈಲ ಅಣ್ಣವರಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಈ ಮಂಗಲಮಯ ಶ್ರೀ ಸದ್ಗುರು ಸದಾಶಿವ ಅಪ್ಪಂಗಳವರ ಪುರಾಣವನ್ನು ಆಲಿಸಲು ಆಗಮಿಸಿದ ಸರ್ವ ಶಿವ ಶರಣ ಶಿವ ಶರಣಿಯರಿಗೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಶಿವಸ್ವರೂಪಿಗಳೇ, ಇಲ್ಲಿಯವರೆಗೆ ನಿನ್ನಿನ ದಿವಸ ಶಿವಯ್ಯ ಅಜ್ಜನವರು ಕಾಕಂಡಕಿ ಗ್ರಾಮದಲ್ಲಿ ಶಿಕ್ಷಣವನ್ನು ಕಲಿಸುತ್ತಾ ತನ್ನ ಜೀವನವನ್ನು ಸಾಗಿಸುತ್ತಿದ್ದಾರೆ. ಏಕೆಂದರೆ ಅವರು ಕೇವಲ ಶಿಕ್ಷಣವಷ್ಟೇ ಕಲಿಸಲಿಲ್ಲ, ಸುಸಂಸ್ಕಾರದ ಬಗ್ಗೆ ಎಲ್ಲರಿಗೂ ತಿಳಿಸಿ ಸುಸಂಸ್ಕಾರವಂತರನ್ನಾಗಿ ಮಾಡಿದರು ಶಿವಯ್ಯ ಅಜ್ಜನವರು. ಎಲ್ಲರ ಪ್ರೀತಿ ಮತ್ತು ವಿಶ್ವಾಸವನ್ನು ಗಳಿಸಿದರು.
ಏನನ್ನ ಗಳಿಸಬೇಕು ಈ ಜಗತ್ತಿನೊಳಗ ಅಂತ ಕೇಳಿದರೆ ನಮ್ಮ ಜೊತೆ ಬರುವ ವಸ್ತುಗಳನ್ನು ಗಳಿಸಬೇಕು. 6 ವಸ್ತುಗಳು ಅಸ್ಥಿರದಾವ, ಸ್ವಲ್ಪ ಲಕ್ಷಣಗಳಿರುವರಿ. ಯೌವನಂ, ಜೀವಿತಂ, ಚಿತ್ತಂ, ಛಾಯಾ, ಲಕ್ಷ್ಮಿಶ್ಚ ಸ್ವಾಮಿತ, ಚಂಚಲಾನಿ ಷಡೇತಾನಿ ಜ್ಞಾತ್ವಾ ಧರ್ಮರತೋ ಭವೆ. ಶಾಸ್ತ್ರ ಹೆಂಗೆ ಹೇಳ್ತದ, 6 ವಸ್ತುಗಳು ಅಸ್ಥಿರದವತ್ತು, ಸ್ಥಿರ ಆಗಲಿ. ಯೌವನ ಅವಸ್ಥೆ ಇದು ಸ್ಥಿರ ಇಲ್ಲ, ಜೀವ ಇದು ಸ್ಥಿರ ಇಲ್ಲ, ಚಿತ್ತ ಅದರ ಮನಸ್ಸು ಇದು ಸ್ಥಿರ ಇಲ್ಲ, ಛಾಯಾ ಇದು ಸ್ಥಿರವಿಲ್ಲ, ಸ್ವಾಮಿತ ಏನಾದರೂ ಅಧಿಕಾರ, ಒಂದು ಯಾವುದೇ ಒಂದು MLA ಆಗಲಿ MP ಆಗಲಿ ಇನ್ನೇನಾಗ್ತಿರಾಗಲಿ ಯಾವುದೂ ಅದು ಸ್ಥಿರ ಇಲ್ಲ. ಯೌವನಂ, ಜೀವಿತಂ, ಚಿತ್ತಂ, ಛಾಯಾ, ಲಕ್ಷ್ಮಿ ಕೇಳಿ ತೀರಾ ಡೇಂಜರ್ ಅದ. ಕೆಂಪು ಸೀರೆ ನುಟ್ಟು ಕೆಂಪು ಗುಲಾಬಿ ಹೂವಿನ ಮ್ಯಾಗ ಅದು ನೀರ್ನಾಗ ನಿಂತಾವ. ಬರಕ್ರೆ ಎದ್ಯಾಕ ಕಾಲು ಕೊಟ್ಟು ಬರ್ತಾಳ, ನನ್ನ ಸೌಕರ್ಯ ಆಗಲಿಲ್ಲ ತಿರುಗ್ತದ, ಹೋಗಾಕ ಕುದಿಯಾಕ ಕಾಲು ಕೊಟ್ಟು ಹೋಗ್ಬಿಡ್ತಾಳೆ. ಯಾಕಂದ್ರೆ ಲಕ್ಷ್ಮೀನೂ ಚಂಚಲ ಅದಾಳ, ಆಕೆ ಸ್ಥಿರ ಆಸನ ಇಲ್ಲ. ಸರಸ್ವತಿ ಮಾತ್ರ ಭದ್ರಾಸನ, ಸರಸ್ವತಿ ಮಾತ್ರ ಭದ್ರಾಸನ. ಯಾಕಂದ್ರೆ ಲಕ್ಷ್ಮಿ ಇಲ್ಲ ಅಂದರೂ ಕೇವಲ ವಿದ್ಯೆಯಿಂದ ಮನುಷ್ಯ ಜೀವನ ಮಾಡ್ತಾರೆ. ಒಂದು ಮಾತು ಹೇಳ್ತೀನಿ ಕೇಳಿ, ವಿದ್ಯೆಯಿಂದ ಧನದ ಪ್ರಾಪ್ತಿ ಆಗುತ್ತದೆ ವಿನಃ ಧನದಿಂದ ವಿದ್ಯೆಯ ಪ್ರಾಪ್ತಿ ಆಗೋದಿಲ್ಲ. ನೀವು ಬೇಕಾದಷ್ಟು ದೊಡ್ಡ ಸಾಲಿಗೆ ಹಾಕಿಸಿ ಮಕ್ಕಳಿಗೆ ಲಕ್ಷದಾಗ ಇಟ್ಕೋರಿ. ಧನದಿಂದ ವಿದ್ಯೆಯ ಪ್ರಾಪ್ತಿ ಆಗುವುದಿಲ್ಲ, ವಿದ್ಯೆಯಿಂದ ಧನದ ಪ್ರಾಪ್ತಿ ಆಗ್ತದೆ. ಇದು ಲಕ್ಷದಲ್ಲಿ ಇಟ್ಕೋರಿ. ಕೇವಲ ಸಾಮಾನ್ಯ ನಿಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಕಲಿತವರು ಕೂಡ ಮುಂದೆ ಹೋಗ್ಬೋದು, ದೊಡ್ಡ ಶಾಲೆಯಾಗಿ ಕಲಿತವರು ಸಹಿತ ಬಂದು ಹೊಲದಾಗ ಕಳೆ ಬರೀಬಹುದು, ಏನು ಸಂಬಂಧ ಇಲ್ಲ. ಯಾಕಂದ್ರೆ ಅದು ಅವರಲ್ಲಿ ಸಂಸ್ಕಾರ ಬೇಕು. ಮೊದಲು ಬೇಕಾದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಸಂಸ್ಕಾರ ಪೂರ್ವ ಜನ್ಮದ ಬೇಕು. ಅವನ ನಿಷ್ಕಾಮ ಪುಣ್ಯ ಇರಬೇಕು, ಬೇಡ ಸಕಾಮ ಪುಣ್ಯ ಇರಬೇಕು. ಅಂದ್ರೆ ಅವ ಮಾತ್ರ ಮುಂದೆ ಹೋಗ್ತಾನೆ. ಈಗ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ, ಎರಡೇ 2 ವಸ್ತುಗಳು ಸ್ಥಿರ ಅದಾವ, ಧರ್ಮ ಮತ್ತು ಕೀರ್ತಿ. ನಾವು ಮಾಡಿದಂಥ ಪುಣ್ಯ ಹಿಂದೆ ಉಳಿಯುವ ಕೀರ್ತಿ. ಈಗ ಇದು ಏನದು ಕಪ್ಪಣೆ ಇರಲ್ಲ. ಸಂಸ್ಕಾರದ ಬಗ್ಗೆ ಹೇಳ್ತೀನಿ ನಿಮಗೆ, ಇದು ಕಪ್ಪಣೆ ಅದ. ಇದು ಒಬ್ಬ ವಿಜ್ಞಾನಿ ಕೈಯೊಳಗೆ ಹೋಗ್ಯಾರ, ಅವ ಸಂಸ್ಕಾರ ಪಟ್ಟ ಮೇಲೆ. ಇದ್ರ ಬೆಲೆ ಎಷ್ಟದ ಅಂದ್ರೆ ಕನಿಷ್ಠ ಒಂದು 2,000 ರೂಪಾಯಿ ಆದ. ಮತ್ತು ಇದು ಒಯ್ದು ನೀವು ಕಬ್ಬಣ ತಗೊಳ್ಳೋನಿಗೆ ಕೊಟ್ಟರೆ ಎಟ್ಟಕ್ಕೆ ಹೋಗ್ತಾನ, ಅದು ಬರೀ ಕಬ್ಬಣ, ಅದ್ರ ಬೆಲೆ ಕಡಿಮೆ ಆಗ್ತದೆ. ಇದು ಏನಾಗ್ಯದ ಅಂದ್ರೆ ಸ್ಪೀಕರ್ ಆಗ್ಯದ, ಇದ್ರ ಬೆಲೆ 2,000 3,000. ಕಬ್ಬಿಣ ವಿಜ್ಞಾನಿ ಕೈಯೊಳಗೆ ಹೋಗ್ಬೇಕು, ಕರೆಕ್ಟ್ ಅದ. ಕಟ್ಟಿಗೆ ಯಾರ ಕೈಯಾಗ ಹೋಗ್ಬೇಕ್ರಿ, ಬಡಿಯಾನ ಕೈಯಾಗ ಹೋಗ್ಬೇಕು. ಬಡಿಯಾನ ಕೈಯಾಗ ಹೋಯ್ತು ಅಂದ್ರೆ ಅವ್ನು ಸಂಸ್ಕಾರ ಕೊಡ್ತಾನ, ಕೆತ್ತಾನ, ರಂಧ ಹೊಡಿತಾನ, ಮಷಿನ್ದೊಳಗೆ ಹಾಕ್ತಾನ, ಕುರ್ಚರಿ ಆಗ್ತದ, ಟೇಬಲರಿ ಆಗ್ತದ, ಸ್ಪೀಕರಿ ಆಗ್ತದ, ಒಟ್ಟು ಅದಕ್ಕೆ ಏನಾರೇ ಆಗುತ್ತೆ. ಕಟ್ಟಿಗೆ ಬಡಿಯಾನ ಕೈಯಾಗ ಹೋಯ್ತಂದ್ರೆ ಇನ್ನು ಕೆಲವೊಂದು ಕಟ್ಟಿಗೆ ಹಿಂಗಿರ್ತಾವ, ಬಡಿಯಾನ ಕೈಯಾಗ ಹೋಗ್ಲಿಕ್ಕೆ ಬಂದ ಅವ ಕೆತ್ತಾನ, ಕೊಯ್ತಾನ, ರಂಧ ಹೊಡಿತಾನ, ಭಾಳ ತ್ರಾಸ ಕೊಡ್ತಾನ ಅಂತಂದ್ರೆ ಕಟ್ಟಿಗೆ ಎಲ್ಲಿ ಹೋಗ್ತದ, ಬೆಲೆಗೆ ಹೋಗ್ತದ ಅಂತ ನೆನಪಿರ್ತದೆ. ಬಡಿಗೆನ ಕೈಯಾಗ ಹೋಗಿತ್ತಂದ್ರೆ ಅದು ಏನಾರೇ ಆಗ್ತಿತ್ತು, ಬಡಿಗೆನ ಕೈಯಾಗ ಹೋಗ್ಲಿಲ್ಲ ಅಂದ್ರೆ ಅದು ಬದಿಗೆ ಹೋಗ್ತದೆ. ಹುಟ್ಟಿ ಬಂದ ಬಳಿಕ ಶಾಸ್ತ್ರ ಬೇಡ, ಪುರಾಣ ಬೇಡ, ಸತ್ಸಂಗ ಬೇಡ, ದಾನ ಬೇಡ, ಧರ್ಮ ಕಾರ್ಯ ಬೇಡತ್ತು ಜೀವ ಅಂದ್ರೆ ಇದು ಡೈರೆಕ್ಟ್ ನರಕಕ್ಕೆ ಹೋಗ್ತದೆ, ನರಕಕ್ಕೆ. ಇದರಿಗೇನು ಸಂಶಯ ಇಲ್ಲ. ಹಾಗೆ ಇಲ್ಲಿ ಶಿವಯ್ಯ ಅಜ್ಜನವರು ಕಾಕಂಡಿಕೆ ಒಳಗೆ ಎಲ್ಲರಿಗೂ ಪ್ರಿಯ, ಎಲ್ಲರಿಗೂ ಪ್ರಿಯ. ಎಲ್ಲರೂ ಇವ್ರ ಮ್ಯಾಗಿಷ್ಟು ಪ್ರೀತಿ ಇತ್ತು ಆ ಊರನವರಿಗೆ, ಇವ್ರ ಕೀರ್ತಿ ದೂರತನ ಇತ್ತು. ಆವಾಗ ಜೈನಾಪುರದ ಯಾವ ದೇಸಾಯಿ ಅವರು ಬಂದು ಅವ್ರು ಏನು ಮಾಡಿದ್ರು ಅಂದ್ರೆ ಯಾವ ಶಿವಯ್ಯ ಅಜ್ಜ